ಮುಖ್ಯಮಂತ್ರಿ ಮಾಡೋದ್ರ ಜೊತೆಗೆ ಇಂಥದ್ದು ಮಾಡಬೇಡಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀರಿ. ಅದೇ ಅನುಮಾನವೇ ಇಲ್ಲ ಅದರಲ್ಲಿ. ನಾನು ನಿರ್ದಾಕ್ಷಿಣ್ಯ, ನಾನು ಯಾರ ಬೀಡಿಗೆ ಒಳಗಾಗದವನು, ನನಗೆ ಯಾರು ದಾಕ್ಷಿಣ್ಯ ಇಲ್ಲ. ನನಗೆ ಯಾರು ಕೊಟ್ಟು ನಾನು ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ. ನನ್ನ ನಾಲ್ಗೆ ಭಾಳ ಹರಿತವಾದ ನಾಲ್ಗೆ. ಹೌದು, ದೇವರು ನನ್ನ ಹರಿತವಾದ ನಾಲ್ಗೆ ಕೊಟ್ಟಿದ್ದಾನೆ, ಧೈರ್ಯ ಕೊಟ್ಟಿದ್ದಾನೆ, ದೈವಭಕ್ತಿ ಕೊಟ್ಟಿದ್ದಾನೆ. ಎಲ್ಲಕ್ಕಿಂತ ನಮ್ಮ ತಂದೆ ತಾಯಿ ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ದಾರೆ, ಒಳ್ಳೆಯ ವಿಚಾರದಲ್ಲಿ ಬೆಳೆಸಿದ್ದಾರೆ. ಹಾಗಾಗಿ ನನಗೆ ಯಾವ ನಿರ್ಭೀತಿ. ಆದರೆ ನಾನು ಸುಳ್ಳು ಹೇಳಲ್ಲ, ಮಾರ್ಗವನ್ನು ತಪ್ಪಿಸಲ್ಲ. ಒಂದು ಮಾರ್ಗ ಮಾಡಿ ಈ ಮಾರ್ಗದಲ್ಲಿ ಹೋಗ್ರಪ್ಪ ಅಂತ ಹೇಳ್ತೀನಿ. ಈ ನೋಡಿ ಕೋನಾರೆಡ್ಡಿ ಬಂದಿದ್ರು, ಮಗಳಿಗೆ ಮದುವೆ ಆಗಿರಲಿಲ್ಲ, ಅವರಿಗೆ ಇಷ್ಟು ಕೆಲಸ ಮಾಡ್ಕೊಂಡು ಮದುವೆ ಆಗುತ್ತೆ ಅಂತ ಹೇಳಿ. ಅಲ್ಲ, ಈಗ ಇನ್ನೊಂದು ಕುತೂಹಲ ಏನಂತಂದರೆ, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು, ಇದೇ ರೀತಿ ಬಿ ಜೆ ಪಿಯ ಒಂದು ಯಾರೋ ಲೀಡರ್ಗಳು ಸಿ ಎಮ್ ಆಗುವಂಥ ರೇಸ್ನಲ್ಲಿ ಇರುವಂಥವ್ರು ಯಾರಾದರೂ ಆಕಾಂಕ್ಷಿಗಳು ಬಂದು ಕೇಳಿದಾರ ಆ ರೀತಿ ಯಾರಾದರೂ ಸಾಧ್ಯತೆ ಇದೆಯಾ? ಅವ್ರಿಗೆಲ್ಲ ಒಂದು ಭಯ, ಶಿವಕುಮಾರ್ಗಳು ಹೋಗೋದು ಹೆಂಗೆ ಅಂತ. ಹಾಂ, ಬಿ ಜೆ ಪಿಯವ್ರು ಯಾರೂ ಬಂದಿಲ್ಲ, ಜೆ ಡಿ ಎಸ್ ನಾನು ನಂದು ಬರ್ತಾರೆ, ಬರ್ದಂಗೇನಿಲ್ಲ. ಕುಮಾರಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾರೆ. ಕುಮಾರಸ್ವಾಮಿ ನಮ್ಗೆ ಆಗಿದ್ದು ಹೇಳಿ ಕಳಿಸಿದ್ದೇವೆ. ನಮ್ಮ ಸುಧಾಕರ್ MP ಇದ್ದಾರೆ. ಈಶ್ವರಪ್ಪನ ಕೆಲಸದವನು ನಾನೇ 18ರಲ್ಲಿ. ಆಮೇಲೆ ಆಯ್ತಾ, ನಿಮ್ಮ ಮಾತನ್ನು ವಿರೋಧಿಸಿದ್ರು ಅವರು? ತಪ್ಪಿದ್ರಾ? ಇಲ್ಲ, ಅವ್ರ ಮಾತು ತಪ್ಪುದವರು, ಬಿಟ್ಬಿಟ್ಟೆ. ಅವ್ರ ಮಗನೂ ಆಗಲಿಲ್ಲ, ಅವರೂ ಆಗಲಿಲ್ಲ. ಏನು ಮಾತು ತಪ್ಪಿದ್ರಿ ಏನು ಹೇಳ್ಬೋದಾ? ಏನಂತ ಯಾಕೆ ಸುಮ್ಮನೆ ಇನ್ನೊಬ್ಬರು ನಾನು ಕಳೆದೋದ ವಿಚಾರವನ್ನು ನೆನಪಿಸ್ಕೊಳ್ಳೋದ? ದೇವ್ರಿಗೆ ನಾನು ಅವ್ರಿಗೇನು ಶಾಪ ಇಲ್ಲ. ನಾನು ಯಾರಿಗಾರು ಮೋಸ ಮಾಡಿದ್ರೆ ನನಗೆ ಯಾರು ಮೋಸ ಮಾಡೇ ಮಾಡ್ತಾರೆ. ಆಯ್ತು, ಅವ್ರ ಮಗನ ತರಕ್ಕಾಯ್ತಾ? ನೋಡಿ, ಯಡಿಯೂರಪ್ಪನವ್ರ ಮಗನ ತಂದು ಕೂರ್ಸೇ ಬಿಟ್ರಲ್ಲ. ಒಬ್ಬ ಮಗನ MP ಮಾಡಿದ್ದಾರೆ, ಒಬ್ಬ ಮಗ ಆಗಲೇ CM ಗಾದಿ ನಡೆಯೋಕ್ಕೆ ಶುರು ಮಾಡಿದ್ದಾನೆ. ಸ್ವಲ್ಪ ಸಮಯ ತಗೊಳುತ್ತೆ, ಅದು ಬೇರೆ ವಿಚಾರ. ತಂದೆ ಮಾಡಿದ ಕೆಲಸವನ್ನು ತಂದೆ ತನ್ನ ಮಕ್ಕಳನ್ನ ಹೇಗೆ ಬೆಳೆಸಿದ್ದಾನೆ ಅಂತ ನೋಡಿದ್ದಾರೆ. ನೀವು ಖಂಡಿತವಾಗಲು ಯಡಿಯೂರಪ್ಪ ಇಲ್ಲಿ ಈ ರಾಜ್ಯಕ್ಕೆ ಮಾದರಿ. ಅಲ್ಲ, ವಿಜೇಂದ್ರ ಅವರಿಗೂ ಚಾನ್ಸ್ ಇದೆಯಾ ಮುಂದೆ ಜೀವನದಲ್ಲಿ? ನಮ್ಮ ಮನೆ ಹತ್ರ ಹಿಂದೆ ಬಂದಿದ್ದರು, ಹಿಂದೆಲ್ಲ ಬರೋರು ತುಂಬ. ನಾನು ಅವ್ರ ಕೈಲಾಗಿ ಸಹಾಯ ಮಾಡಿದ್ದೀನಿ. ಆಮೇಲೆ ಸಹಾಯ ತೊಗೊಂಡ್ರು, ಬಿಟ್ಟರು, ಅಷ್ಟೇ, ಬರಲಿಲ್ಲ. ನನಗೇನು ಅವ್ರ ಅವಶ್ಯಕತೆ, ನನಗೆ ಯಾರ ಅವಶ್ಯಕತೆ ನನಗೆ. ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾನೆ. ಮೈ ಚಿಲ್ಡ್ರನ್ ಆರ್ ವೆರಿ ಹೈಲಿ ಕ್ವಾಲಿಫೈಡ್, ಬೋತ್ ಆರ್ ಡಾಕ್ಟರ್ಸ್. ಇಂಡಿಪೆಂಡೆಂಟ್, ವಿ ಆರ್ ನಾಟ್ ಡಿಪೆಂಡೆಂಟ್ಸ್ ಆನ್ ಎನಿಬಡಿ. ಯಾರ ಮೇಲೆ ನಮ್ಮ ಸಂಸಾರ ಭಾರ ಹಾಕಿಲ್ಲ. ಒಳ್ಳೆ ಮಕ್ಕಳು, ಹೆಂಡತಿ, ಒಳ್ಳೆ ಮನೆ ಇದೆ. ಯಾರು ಬಂದರೆ ಹೆಂಡತಿ ಮಕ್ಕಳಿಂದ ಆನಂದವಾಗಿ ಮೊಮ್ಮಕ್ಕಳಿಂದ ಆಟ ಆಡ್ಕೊಂಡು ಸುಖವಾಗಿದ್ದೀನಿ ನಾನು. 2028ಕ್ಕೆ ಇದೇ CM ಮತ್ತೆ ಪ್ರಮಾಣ ವಚನನ ಅಥವಾ ಏನು? ನನ್ನ ಆಸೆ ಇದೆ ಅವನಾಗಬೇಕು ಅಂತ. ಈಗ ಅವನು ಯಾವ ರೀತಿ ತೊಗೊಂಡೋಗ್ತಾನೆ ಅದ್ರ ಮೇಲೆ ಅದು ನಿಂತ್ಬಿಟ್ಟಿದೆ ವಿಷಯ. ನೀವು ರೈಲೇ ಹತ್ತಲೇ ನಾನು ಮೈಸೂರು ತಪ್ಪು ಹೇಳೋಕ್ಕಾಗತ್ಯ? ಅವ್ನು ರೈಲು ಹತ್ತಲಿ, ಮತ್ತು ಸೇರಿನಾಗಲಿ, ಯಾವ ರೀತಿ ಹೋಗ್ತಾನೆ ಅಂತ ನೋಡೋಣ. ತಪ್ಪು ಮಾಡೋದು ಕರೆದು ಬೈತೀನಿ, ಸರಿ ಮಾಡ್ತೀನಿ.